ಏನೇನು ಗಂಡ ಕುಡ್ಕೊಂಬಂದು ಹೊಡೆದಾನಂತ ಡೈಲಿ? ಏನಪ್ಪ ನೀನೇ ಹೇಳ್ತಿರೋದು. ನನ್ನ ಗಂಡ ನನ್ನ ಚೆನ್ನಾಗೇ ಅವನೇ ಬೇಕು ಅಂತ ಹಿಡ್ಕ ಕೂತಿದ್ದಲ್ಲವ. ನನ್ನ ಗಂಡ ನಾನು ಚೆನ್ನಾಗೇ ನೋಡ್ಕೊತಾನೆ. ನಾವಿಬ್ರು ಚೆನ್ನಾಗಿರೋದು ನಿನ್ ಕಣ್ಣಲ್ಲಿ ನೋಡಕ್ಕಾಗ್ತಿಲ್ಲ. ನಿನ್ ಕಣ್ಣಿಂಗ್ ಹೋಗ ಜಗಳ ಪಕ್ಕದ ಮನೇಲಿ ಅವನ ಜಗಳ ಐತೆ ಇರ್ತ ಸೌಂಡ್ ಕೇಳಿಸುತ್ತಾರ ಮೈಕ್ಳು ಮಲ್ಗೋಲ್ಲ. ಏನೂ ಇಲ್ಲ. ಕುಡ್ಕೊಂಡ್ ಮದ್ವೆ ಕಿಲ ಅಂತ ನಗದು ನಿನ್ ಕೈಲಿ ಸಹಿಸ್ಕೊಳಕ್ ಆಯ್ತು. ನನ್ನ ಮಗನ ಮದ್ವೆ ಆಗಿದೆಯಲ್ಲ ನಿನಗೆ ಒಂಚೂರು ಗೊತ್ತಾಗೋದಿಲ್ವ ನಿನಗೆ? ಒಳ್ಳೆವನು ನನ್ನ ಗಂಡ. ನಿನ್ ಗಂಡನ ತರ ಅಲ್ಲ. ಇವ್ರ ಮೂಲಮ್ಮನ ಶಾಂತಿ ಮನೆಗೆ ಹೋಯ್ತಾನಲ್ಲ, ಯಾಕೆ ಮಧ್ಯಾಹ್ನ ಆದೇಟಿಕೆ ಸುಮ್ನೆ ಇಲ್ಲಲ್ಲ. ಬಿಸ್ಲೊತ್ತು ಬಂದ್ರೆ ಸಾಕು, ಬಿಸ್ಲು ನತ್ತಿಗೆ ಬಂದ ಇಟ್ಕೆ ಹೋಯ್ತಾನಲ್ಲ, ಯಾಕೆ ನಿನ್ ಗಂಡ? ನನ್ನ ಗಂಡ ಅಂತವನಲ್ಲ. ನನ್ನ ಗಂಡ ಶ್ರೀರಾಮಚಂದ್ರ ಕಣ್. ಸುಮ್ಮನೆ. ಸೊ ಗೈಸ್, ನೋಡೋದಲ್ಲ ಏನಿಸ್ತೀನಿ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಈ ಸಂಸಾರದ ಕಥೆಗಳನ್ನ ಕೇಳೋದ್ರಲ್ಲಿ ಏನೋ ಒಂಥರ ಮಜಾ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ರೀತಿ ತುಂಬ ಚೆನ್ನಾಗಿ ಫನ್ ಮಾಡ್ಕೊಂಡು ಇಬ್ಬರು ಕೂಡ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಈ ಸೀಸನಲ್ಲಿ ಇವರಿಬ್ಬರ ಒಂದು ಕಾಂಬೋ ಏನಿದೆ ತುಂಬ ಅಂಡರ್ ರೇಟೆಡ್ ಅಂತ ಅನಿಸುತ್ತೆ. ಇಬ್ಬರು ಕೂಡ ತುಂಬ ಸ್ಪೋರ್ಟಿವ್ ಆಗಿ ತಗೋತಾರೆ, ತುಂಬ ತಮಾಷೆ ತರಲೆಗಳಿರುತ್ತೆ. ಆ್ಯಂಡ್ ತುಂಬ ಕಾಲಿಡಿಯೋದು ಕೂಡ ನೋಡಿದ್ವಿ ನಾವು ಕೂಡ. ಆ್ಯಂಡ್ ಈಗ ಇಲ್ಲಿ ಅಂತೂ ಸ್ಪಂದ ಜೊತೆ ತುಂಬ ಕಂಫರ್ಟಬಲ್ ಆಗಿರ್ತಾರೆ, ಸ್ಪಂದನೂ ಅಷ್ಟೇ. ಆ್ಯಂಡ್ ಇವರಿಬ್ಬರ ಕಾಂಬಿನೇಷನ್ ನಿಮ್ಗೆ ಹೇಗೆ ಅನಿಸುತ್ತೆ ಗೈಸ್? ನನಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ಗಿಲ್ಲಿ ಯಾರ ಜೊತೆ ಇದ್ದರೂ ಕೂಡ ಕಾಂಬೋ ಸಕ್ಕದಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಸೀಸನ್ನ ಅಬ್ಸರ್ವ್ ಮಾಡಿ, ಗಿಲ್ಲಿ ರಘು, ಗಿಲ್ಲಿ ಸ್ಪಂದು, ಗಿಲ್ಲಿ ಕಾವ್ಯ, ಗಿಲ್ಲಿ ಧ್ರುವಂತ್, ಗಿಲ್ಲಿ ರಕ್ಷಿತಾ, ಗಿಲ್ಲಿ ಅಶ್ವಿನಿ ಗೌಡ, ಈ ಥರ ಹೋಗ್ತಾ ಇರುತ್ತೆ. ಎಲ್ಲವೂ ಕೂಡ ಸಕ್ಕತ್ತಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಜನಕ್ಕೆ ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಆಗಿಲ್ಲ. ಸೂಪರ್. ಸೊ ನೋಡುವ ಏನಾಗುತ್ತೆ ಕತೆ ಅಂತ. ಆ್ಯಂಡ್ ಇವತ್ತಿನ ಎಪಿಸೋಡ್ ಇನ್ನೂ ಮಜಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.